ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಬಿಸಿಲಲ್ಲಿ ಏನಪ್ಪ ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ಸಿಂಪಲ್ ಆಗಿ ಮಾಡುವಂತಹ ಈ ಮೊಸರನ್ನ ಮತ್ತೆ ಮದ್ವೆ ಮನೆ ಸ್ಟೈಲ್ ಅಲ್ಲಿ ಮಾಡ್ತೀವಲ್ಲ, ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಅದ್ ಮಾಡ್ತಾ ಇದೀನಿ. ಇದೆರಡು ಮಾತ್ರ ತುಂಬಾ ಸೂಪರ್ ಆದ ಕಾಂಬಿನೇಷನ್. ಒಂದ್ಸತಿ ಟ್ರೈ ಮಾಡಿ. ತುಂಬಾ ಈಸಿ ಮತ್ತೆ ಕ್ವಿಕ್ ಆಗಿ ಕೂಡ ಮಾಡಬಹುದು. ಬನ್ನಿ ಈಗ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ತಗೊಂಡಿದ್ದೀನಿ. ಮದ್ವೆ ಮನೆಯಲ್ಲ ನೀವು ನೋಡಿರ್ತೀರಾ, ಎಲೆ ತುದಿಯಲ್ಲಿ ಹಾಕಿರ್ತಾರೆ. ತುಂಬಾ ಇನ್ಸ್ಟೆಂಟ್ ಆಗಿ ಫ್ರೆಶ್ ಆಗಿ ಮಾಡಿರ್ತಾರೆ ಉಪ್ಪಿನಕಾಯಿ. ಅಷ್ಟೇ ರುಚಿಯಾಗಿರುತ್ತೆ. ಇದನ್ನ ಸ್ಟೋರ್ ಮಾಡಿ ಕೂಡ ಇಟ್ಕೊಬಹುದು, ಅಷ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವಾ, ಮಧ್ಯ ಇರೋ ವಾಟೆ ಎಲ್ಲ ತೆಗೆದ್ಬಿಟ್ಟು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಉಪ್ಪಿನಕಾಯಿ ಮಾಡ್ಕೊಳ್ಳುವಾಗ ನೀವು ಯಾವ ಸೈಜಲ್ಲಿ ಬೇಕಾದ್ರೂ ಕಟ್ ಮಾಡಿ ಇಟ್ಕೊಬಹುದು. ಒಬ್ಬೊಬ್ರು ಉದ್ದುದ್ದು ಕೂಡ ಹಾಕೋತಾರೆ, ಆ ರೀತಿನೂ ಕಟ್ ಮಾಡ್ಕೊಬಹುದು. ನಾನು ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಮೊದಲೇ ಇದೆಲ್ಲ ಚೆನ್ನಾಗಿ ತೊಳೆದು ಒಂದ್ಸತಿ ಒರೆಸಿ ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 3/4 ಸ್ಪೂನ್ ಆಗುವಷ್ಟು ಉಪ್ಪು ಮತ್ತೊಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಮಾವಿನಕಾಯಿಗೆ, ಮೀಡಿಯಂ ಸೈಜ್ ಮಾವಿನಕಾಯಿಗೆ 3/4 ಸ್ಪೂನ್ ಆಗುವಷ್ಟು ಉಪ್ಪು ಸಾಕು. ಮತ್ತೆ ಇಲ್ಲಿ ಒಂದ್ 2 ಸ್ಪೂನ್ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಅರ್ಧ ಸ್ಪೂನ್ ಸಾಸಿವೆ, ಒಂದ್ ಸ್ವಲ್ಪ ಇಂಗು ಅಷ್ಟೇ. ಇದನ್ನೆಲ್ಲ ಬಿಸಿ ಇರುವಾಗೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ, ಕ್ವಿಕ್ ಆಗಿ ರೆಡಿ ಆಗೋಯ್ತು ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಮೊಸರನ್ನ ಜೊತೆ, ಇಲ್ಲಾಂದ್ರೆ ಬರೀ ಬೇಳೆ ಸಾರು ಮಾಡಿರ್ತೀವಲ್ಲ ಅದ್ರ ಜೊತೆ ಸಖತ್ತಾಗಿರುತ್ತೆ. ಈಗ ಒಂದು ಸ್ಪೆಷಲ್ ಮೊಸರನ್ನ ಮಾಡ್ಕೊಳ್ತಾ ಇದೀನಿ. ಈ ಬೇಸಿಗೆಯಲ್ಲಿ ಅನ್ನ ಸಾರು ಪಲ್ಯ ಈ ತರ ಎಲ್ಲ ತಿನ್ನಕ್ ಅಷ್ಟೊಂದು ಇಷ್ಟ ಆಗಲ್ಲ. ಆ ತರ ಟೈಮಲ್ಲಿ ಈ ರೀತಿ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ನಾನಿಲ್ಲಿ 1 ಬೌಲ್ ಆಗುವಷ್ಟು ವೈಟ್ ರೈಸ್ ತಗೊಂಡಿದ್ದೀನಿ. ಅದೆಲ್ಲ ಬಿಸಿ ಇರುವಾಗೆ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೊಂದ್ ಸಣ್ಣ ಒಗ್ಗರಣೆ ಹಾಕೋತಾ ಇದೀನಿ. ಒಂದ್ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತೊಂದ್ ಸ್ವಲ್ಪ ಆಗುವಷ್ಟು ಇಂಗು. ಇದಕ್ಕೊಂದು 5-6 ಆಗುವಷ್ಟು ಗೋಡಂಬಿ ಕೂಡ ಹಾಕೊಂಡಿದೀನಿ. ಇದು ಹಾಕೊಳ್ಳಿ, ತುಂಬಾ ಚೆನ್ನಾಗ್ ಅನ್ಸುತ್ತೆ ಮೊಸರನ್ನದ ಮಧ್ಯ ಸಿಗ್ತಾ ಇದ್ರೆ. ಇದಕ್ಕೊಂದ್ ಸ್ವಲ್ಪ ಆಗುವಷ್ಟು ತುರ್ದಿರೋಂತ ಶುಂಠಿ ಮತ್ ಹಸಿ ಮೆಣಸಿನಕಾಯಿ ಇದಿಷ್ಟು ಹಾಕೊಂಡು ಎಣ್ಣೆಲಿ ಚೆನ್ನಾಗಿ ಒಂದ್ಸತಿ ಹುರ್ಕೊಳ್ಳೋಣ. ಇದ್ರ ಜೊತೆ ಕಡಲೆಬೇಳೆ ಮತ್ತೊಂದ್ ಸ್ವಲ್ಪ ಉದ್ದಿನ ಬೇಳೆ ಕೂಡ ಹಾಕೋತಾರೆ. ನಾನು ಇಲ್ಲಿ ಹಾಕೊಂಡಿಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಲಾಸ್ಟ್ ಅಲ್ಲಿ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಒಂದ್ ಅರ್ಧ ಸ್ಪೂನ್ ಉಪ್ಪು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಈ ಒಗ್ಗರಣೆನ ನಾವಾಗ್ಲೇ ಮ್ಯಾಶ್ ಮಾಡಿ ಇಟ್ಕೊಂಡಿದೀವಲ್ಲ ವೈಟ್ ರೈಸ್, ಅದಕ್ಕೆ ಹಾಕೊಳ್ಳೋಣ. ನೋಡಿ, ಈಗ ಅನ್ನ ಕೂಡ ಸ್ವಲ್ಪ ಬೆಚ್ಚಗಾಗಿದೆ, ತುಂಬಾ ತಣ್ಣಗೂ ಆಗಿಲ್ಲ. ಇದಕ್ಕೆ ಬೆಚ್ಚಗಿರುವಾಗೇನೆ 1 ಕಪ್ ಆಗುವಷ್ಟು ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದೀನಿ. ನಾನು ಒಂದೇ ಸತಿ ಹಾಕಿಲ್ಲ, ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಅಷ್ಟೇ. ಇನ್ನೊಂದು 1/4 ಕಪ್ ಆಗುವಷ್ಟು ಮೊಸರು ಮಿಕ್ಕಿತ್ತಲ್ಲ, ಅದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ. ನಾವಾಗ್ಲೇ ಒಗ್ಗರಣೆ ಮಾಡಿಟ್ಟಿದ್ವಲ್ಲ, ಅದನ್ನು ಈಗ ಹಾಕಿ ಒಂದ್ ಅರ್ಧ ಕಪ್ ಆಗುವಷ್ಟು ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ತುಂಬಾ ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲಿ ಈ ರೀತಿ ಮೊಸರನ್ನ ಮಾಡಿ, ಸಕ್ಕದಾಗಿ ಇಷ್ಟ ಆಗುತ್ತೆ. ಮತ್ತೆ ದೇಹಕ್ಕೂ ಕೂಡ ತುಂಬಾ ತಂಪು. ಲಾಸ್ಟ್ ಅಲ್ಲಿ ಇದಕ್ಕೊಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೊಂದ್ ಸ್ವಲ್ಪ ಆಗುವಷ್ಟು ದಾಳಿಂಬೆ ಕಾಳು ಹಾಕೋತಾ ಇದೀನಿ. ಇದು ಆಪ್ಷನಲ್, ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ. ತುಂಬಾ ರುಚಿಯಾಗಿರುತ್ತೆ. ಮಕ್ಳು ಕೂಡ ಎಂಜಾಯ್ ಮಾಡ್ತಾರೆ ಇದನ್ನ. ಈ ಬೇಸಿಗೆಯಲ್ಲಂತೂ ಸೂಪರ್ ಆಗಿರೋ ರೆಸಿಪಿ ಇದು. ಬೇಸಿಗೆ ಕಾಲದಲ್ಲಿ ಮೊಸರನ್ನ ಅಂತೂ ಮಾಡೇ ಇರ್ತೀರಾ, ಆದ್ರೆ ಈ ಮೊಸರನ್ನ ಜೊತೆ ಈ ರೀತಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಜೊತೆ ಒಂದ್ಸತಿ ಟ್ರೈ ಮಾಡಿ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಸಿಂಪಲ್ ಅಡಿಗೆ ಸೂಪರ್ ಟೇಸ್ಟ್ ಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.